ನಾಯಕ ಜನನಾಯಕ ಅಂತಾನೆ ಹೆಸರಾಗಿದ್ದಂಥ ಮಾಜಿ ಸಿಎಂ ಯಡಿಯೂರಪ್ಪರವರ ರಾಜಕೀಯ ಜೀವನದಲ್ಲಿ 50 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಅಭಿನಂದನಾ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇರೋದ್ರಿಂದ ಹಿಂದಿನ ದಿನ ಪುರಪ್ರವೇಶಕ್ಕೆ ಈಗ ಸಕಲ ಸಿದ್ಧತೆಗಳು ಚಿತ್ರದುರ್ಗದಲ್ಲಿ ನಡೆದಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ ಅವರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಿದರೆ ಬೃಹತ್ ಮೆರವಣಿಗೆ ಕೂಡ ನಡೆಯುತ್ತೆ. ಸೊ ಈ ಬಗ್ಗೆ ಮಾತಾಡ್ಸೋಣ. ನಮ್ಮ ಜೊತೆ ಮಾಳವಿಕಾ ಮೇಡಮ್ ಇರಿದ್ದಾರೆ. ಮೇಡಮ್ ನಮಸ್ತೆ. ಹೆಂಗಿದೆ ಮೇಡಮ್ ನಾಳೆ ಅಭಿಮಾನೋತ್ಸವ, ಇವತ್ತಿನ ಪುರಪ್ರವೇಶ ಸಿದ್ಧತೆ ಹೇಗಿದೆ? ನಾಳೆ ಅಧಿಕೃತ ಕಾರ್ಯಕ್ರಮ ನಡೆಯಲಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಸುಮಾರು 10 ಲಕ್ಷ ಜನ ಬಂದು ನೆರೆಯಲಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲರೂ ಚಿತ್ರದುರ್ಗಕ್ಕೆ ನಾಳೆ ಬಂದಿಳಿಯಲಿದ್ದಾರೆ. ರಾಷ್ಟ್ರದ ಗೃಹ ಮಂತ್ರಿಗಳಾದ ಶ್ರೀಯುತ ಅಮಿತ್ ಶಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಸಮುದಾಯಗಳಿಂದ ಜನ ಎಲ್ಲ ಬಂದು ತಲುಪಲಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಈ ಒಂದು ಪುರಪ್ರವೇಶದ ಕಾರ್ಯಕ್ರಮ, ಯಡಿಯೂರಪ್ಪನವ್ರನ್ನ ಚಿತ್ರದುರ್ಗ ಪುರಪ್ರವೇಶ ಬರಮಾಡಿಕೊಳ್ಳುವಂಥದ್ದು ನೀವು ನೋಡ್ತಾ ಇದ್ದೀರಿ. ಹಿಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕಲಶವನ್ನು ಹೊತ್ತು ನಿಂತಿದ್ದಾರೆ. ಅವರೆಲ್ಲರೂ ಪೂರ್ಣಕುಂಭ ಸ್ವಾಗತವನ್ನು ಮಾಡಲಿದ್ದಾರೆ. ಅನೇಕ ಕಲಾ ತಂಡಗಳು ಕೂಡ ಬಂದಿವೆ. ಅದೇ ರೀತಿಯಾಗಿ ಸ್ತಬ್ಧ ಚಿತ್ರಗಳ ನಿರ್ಮಾಣವಾಗಿದೆ. ಹೀಗೆ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ. ಮೇಡಮ್, ನೀವು ನಟನೆ ರಂಗದಿಂದ ಬಂದಂಥವ್ರು. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ನೋಡಿದಂಥ ಯಡಿಯೂರಪ್ಪನವರು ಹೇಗೆ ಅಂತ? ಯಡಿಯೂರಪ್ಪನವ್ರನ್ನ ಬಹಳ ವರ್ಷಗಳು, ನಾನು ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗಲಿಂದನೂ ನೋಡ್ತಾ ಇದ್ದೀನಿ. ನಾನು ಮೊದಲು ಅವರನ್ನು ಹತ್ತಿರದಿಂದ ಕಂಡದ್ದು 1999ರಲ್ಲಿ. ನಾವೆಲ್ಲ ಸುಷ್ಮಾ ಸ್ವರಾಜ್ ಅವ್ರಿಗಾಗಿ ಬಳ್ಳಾರಿಯಲ್ಲಿ ನಾವು ಪ್ರಚಾರಕ್ಕೆ ಹೋದಾಗ ಅವ್ರನ್ನ ಹತ್ತಿರದಿಂದ ನೋಡಿದ್ದು. ಅದಾದಮೇಲೆ ಅನೇಕ ವರ್ಷಗಳ ಕಾಲ ನಮ್ಮ ಮದುವೆಯಲ್ಲೂ ಕೂಡ ಒಂದು ರೀತಿ ಅಧ್ಯಕ್ಷತೆಯನ್ನು ವಹಿಸಿದ್ದು ಯಡಿಯೂರಪ್ಪನವರೇ, ನಂದು ಅವಿನಾಶ್ ಮದುವೆಯಲ್ಲಿ. ಹಾಗೆ ಹಲವು ವರ್ಷಗಳ ನಂಟು. ಅದು ವ್ಯಕ್ತಿಗತವಾಗಿ ಅವ್ರನ್ನ ನೋಡಿದ್ದು. ಆದರೆ ಒಬ್ಬ ನಾಯಕರಾಗಿ, ಒಬ್ಬ ಹೋರಾಟಗಾರರಾಗಿ ಯಾವುದೇ ಪರಿಸ್ಥಿತಿ ಬಂದಾಗಲೂ ಧೃತಿಗೆಡದೆ ಅವರು ತೋರಿಸಿದಂತಹ ದಿಟ್ಟತನ, ಅವರು ತಗೊಂಡಂತಹ ನಿಲುವುಗಳು, ಅವರ ಗಟ್ಟಿತನ ಇವೆಲ್ಲವೂ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆಯಾಗಿ ಪ್ರೇರಣೆಯಾಗಿದೆ. ಈಗ ನಾಳಿನ ಕಾರ್ಯಕ್ರಮದ ಬಗ್ಗೆ ಎಲ್ಲಿಂದ ಎಲ್ಲ ಜನ ಬರ್ತಾರೆ ಮೇಡಮ್? ರಾಜ್ಯದ ಮೂಲೆ ಮೂಲೆಗಳಿಂದ ಅವರ ಅಭಿಮಾನಿಗಳು. ನೋಡಿ, ಯಡಿಯೂರಪ್ಪನವರು ಅನೇಕರ ಬದುಕನ್ನು, ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂದರೆ ಸುಮಾರು 3-4 ದಿನಗಳಿಂದ ಒಂದು ವಿಶೇಷವಾದ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪಡ್ಕೊಂಡಂತಹ ಹೆಣ್ಮಕ್ಳು ಫಲಾನುಭವಿಗಳು ಈಗ ಸುಮಾರು 18-19 ಹರೆಯದ ಹೆಣ್ಮಕ್ಳು. ಅವರು ಈಗಾಗಲೇ 10.5 ಲಕ್ಷಕ್ಕೂ ಹೆಚ್ಚು ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ವಿತರಣೆ ಮಾಡಲಾಗಿದೆ. ಸುಮಾರು 5-10 ಸಾವಿರ ಜನ ಹೆಣ್ಮಕ್ಳು ಅವರೇ ಬರಲಿದ್ದಾರೆ. ಹೀಗೆ ಅವರು ಸ್ಪರ್ಶಿಸದೇ ಇರುವಂತಹ ಸಮಾಜದ ಸಮುದಾಯವೂ ಇಲ್ಲ, ಸಮಾಜದ ಯಾವುದೇ ಒಂದು ಅಂಗವೂ ಇಲ್ಲ. ಎಲ್ಲರಿಗೂ ಅವರು ಒಬ್ಬ ಮಾದರಿಯಾಗಿ, ಒಬ್ಬ ನಾಯಕರಾಗಿ ಇದ್ದಿದ್ದಾರೆ. ಅವರ ಸ್ಫೂರ್ತಿದಾಯಕ ಬದುಕಿನ ಮೂಲಕ, ಅವರ ಸೇವಾ ಮನೋಭಾವದಿಂದ ಇದು ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ರಾಜಕೀಯ ವಿಶ್ಲೇಷಣೆಯನ್ನು ಇದಕ್ಕೆ ಮಾಡಬಾರ್ದು ಅಂತ ನನಗನ್ಸುತ್ತೆ. ಇವತ್ತು ಕೇವಲ ಬರೀ BJPಯ ಕಾರ್ಯಕರ್ತರು ಬಂದಿದ್ದಾರೆ ಅಂತಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. 50 ವರ್ಷಗಳ ಕಾಲ ಒಬ್ಬರು ಸಮಾಜ ಸೇವೆಯಲ್ಲಿ ತೊಡಗಿದ್ದಂಥದ್ದನ್ನು ನಾವು ಸಂಭ್ರಮಿಸುವಂಥದ್ದು. ಎಳಿಬೇಡಿಮಾ ಸಂಭ್ರಮಿಸುವಂಥದ್ದು. ಹಾಗಾಗಿ ಎಲ್ಲರೂ ಸಂಭ್ರಮಿಸೋಣ ಅಂತ ನಾನು ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೇನೆ. ಒಂದು ಬಾರಿ CM ಆದವ್ರನ್ನೇ ಹಿಡಿಯೋಕ್ಕಾಗೋದಿಲ್ಲ, ಈಗ 4 ಬಾರಿ CM ಆದಂಥವ್ರು. ಅವರಲ್ಲಿರುವಂತಹ ಸರಳತೆ, ಅವರು ಜನಸಾಮಾನ್ಯರಿಗೆ ಇವತ್ತಿಗೂ ನಿಂತು ಮಾತನಾಡಿಸುವಂತಹ ವ್ಯಕ್ತಿ. ಅವ್ರ ಗಾಡೀಲಿ ಹೋಗ್ತಾ ಇದ್ದಾಗ ಅನೇಕರು ಅವ್ರನ್ನ ತಡೆದು ಮಾತನಾಡಿಸಿದ್ದಾರೆ. ಅವ್ರು CM ಆಗಿದ್ದಾಗಲೂ ಅವ್ರು ಸ್ಪಂದಿಸ್ತಾರೆ, ಜನರಿಗೆ ಆಗಿಲ್ಲದೆ ಇದ್ದಾಗಲೂ ಸ್ಪಂದಿಸ್ತಾರೆ. ಅವ್ರು ಎಷ್ಟು ಜನಪರ ಅನ್ನೋದು ಇಲ್ಲಿನ ಜನಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ನೋಡಿ, ಕಂಗೊಳಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು. ಇದಿಷ್ಟು ಮಾಳವಿಕಾ ಮೇಡಮ್ ಅವರ ಮಾತಾಗಿರುವಂಥದ್ದು. ಯಾಕೆಂದರೆ ಅವ್ರು ಎಷ್ಟು ಜನಪರವಾಗಿದ್ರು ಅನ್ನುವಂಥದ್ದು ಇವತ್ತಿನ ಜನ ಏನು ಬಂದಿದ್ದಾರೆ ಅದನ್ನು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು. ಮಧು ಇಂಗಳದ ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.